ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಔದುಂಬರ ಸಡನ್ನಾಗಿ ಬಂದು, ಅಮ್ಮ ನಾನು ಡಾಕ್ಟ್ರ್ ಆಗಲಾ, ಇಂಜಿನಿಯರ್ ಆಗಲಾ, ಏರೋಸ್ಪೇಸ್‌ಗೆ ಇಂಜಿನಿಯರಿಂಗ್ ಮಾಡಲಾ ಅಮ್ಮ ಅಂತ ಪ್ರಶ್ನೆ ಕೇಳಿಬಿಡೋದಾ? ಏನಪ್ಪ ಇಷ್ಟು ಸ್ಪೀಡ್ ಈ ಮಕ್ಕಳು ಅಂತ ಅಂದ್ಕೊಂಡು ನಾನು ನಮ್ಮವ್ರು ಹಾಗೆ ಹರಟೆ ಹೊಡ್ಕೊಂಡಿದ್ವಿ. ಮುಂದಕ್ಕೆ ಏನು ಮಾಡಬೇಕು? ಈಗಾದರೆ ಸೆಕೆಂಡ್ ಸ್ಟ್ಯಾಂಡರ್ಡ್‌ಗೆ ಹೋಗ್ತಾ ಇದ್ದಾಳೆ. ಈ ಸ್ಕೂಲ್ ಫೀಸ್‌ಗಳು ನೋಡಿದ್ರೆ ಗಗನಕ್ಕೇರಿದೆ. ಚಿಕ್ಕವನು ದೊಡ್ಡವನಾಗ್ತಾನೆ. ಮತ್ತು ಇವ್ಳ ಫೀಸು, ಅವನ ಫೀಸು, ಸ್ಕೂಲ್ಸು, ಯಪ್ಪಾ! ಇದೇ ನಮ್ಮ ಜೀವನ ಆಗೋಗುತ್ತೆ. ಇರೋ 2 ಮಕ್ಕಳನ್ನೇ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ. ಆದರೆ ಇದು ನಮ್ಮ ಜವಾಬ್ದಾರಿ ಅಂತ ಅನ್ನೋದಕ್ಕಿಂತ ಇದನ್ನು ಪ್ರೀತಿಯಿಂದ ಮಾಡಿದ್ರೆ ಮಕ್ಕಳನ್ನ ನಾವು ಏನು ಬೇಕಾದರೂ ಮಾಡ್ಬೋದು. ಅವ್ರಿಗೆ ಆಸ್ತಿ, ದುಡ್ಡು ಇದನ್ನು ಮಾಡೋದ್ರ ಬದಲಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರೀತಿ, ವಿಶ್ವಾಸ, ಜವಾಬ್ದಾರಿಗಳನ್ನ ಮೊದಲಿಂದನೇ ಹೇಳಿಕೊಟ್ರೆ ಅವ್ರಿಗೂ ಅದು ಅನುಭವ ಆಗುತ್ತೆ. ಮತ್ತು ಸಡನ್ನಾಗಿ ಚೇಂಜಸ್‌ಗೆ ಅವರು ಒಗ್ಗೋದಕ್ಕೆ ಕಷ್ಟ ಆದಾಗ ಈ ಥರ ಸ್ವಲ್ಪ ಸ್ವಲ್ಪ ಚೇಂಜಸ್‌ಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು. ನಮ್ಮವ್ರು ಇವತ್ತು ಬೆಳಗ್ಗೆನೇ 6 ಗಂಟೆಗೆಲ್ಲ ಕೆಲಸ ಇದೆ ಅಂತ ಹೊರಟ್ಬಿಟ್ರು. ನಮ್ಮ ಡೈಲಿ ಸ್ಟಾರ್ಟ್ ಆಗೋದೇ ಈ ಸರ್ರಿಂದ ಅಲ್ವಾ. ಇವ್ರು 5:45ಗೆ ಎದ್ದು ಕುತ್ಕೊತಾರೆ. ತುಂಬ ಸೆಕೆ ನಮ್ಮ ಮನೇಲಿ. ಯಾಕಂದರೆ ಕೋಲಾರಲ್ಲೆಲ್ಲ ಫುಲ್ ಸೆಕೆ. ಆದರೆ ನಮ್ಮ ಮನೇಲಿ ಇನ್ನೂ ಸ್ಪೆಷಲಾಗಿ ಜಾಸ್ತಿ ಸೆಕೆ ಅಂದರೆ ಸೆಕೆ. ಹಾಲು ಬೇರೆ ಇರಲಿಲ್ಲ. ಹಾಲು ನೋಡಿದ್ರೆ ಫ್ರಿಜ್ಜಲ್ಲಿ ನೋಡಿದ್ರೆ ಹಾಲಿತ್ತು. ಸರಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಾಲು ಕಾಯ್ಸೋಕ್ಕಿಟ್ಟೆ. ಅಪ್ಪು ನಾನು ಸುಮ್ಮನೆ ಮಾತು ಹೇಳ್ಕೊಂಡು ದಿನ ಪೂರ್ತಿ ಇವನ ಜೊತೆ ಮಾತಾಡೋದು, ಆಟ ಆಡೋದ್ರಲ್ಲೇ ನನಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಹೇಗೆ ಬೆಳಕಾಗುತ್ತೆ, ಹೇಗೆ ರಾತ್ರಿ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಔದುಂಬರ ಹುಟ್ಟಿದಾಗ ನನಗೆ ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಆವಾಗ ನಾನು ಓದ್ಕೋತಾ ಇದ್ದೆ. ಬೆಳಗ್ಗೆ ಮಗು ಎದ್ದಾಗ ಹಾಲು ಕೊಟ್ಟು ನಮ್ಮ ಅಕ್ಕ ನೋಡ್ಕೋತಾ ಇದ್ರು, ದೊಡ್ಡಕ್ಕ. ಅವ್ರಿಗೆ ಕೊಟ್ಬಿಟ್ಟು ಹೋಗಿ 9:30 ಕಾಲೇಜು. 1:00ಗೆ ವಾಪಸ್ಸು ಮಗುಗೆ ಹಾಲು ಕೊಡೋಕ್ಕಂತ ಬರ್ತಾಯಿದ್ದೆ ಬಸ್ ಹತ್ಕೊಂಡು. ಮತ್ತು ಮಗುಗೆ ಹಾಲು ಕೊಟ್ಟು ಲಂಚ್ ಮಾಡಿಕೊಂಡು ಮತ್ತೆ ಯೂನಿವರ್ಸಿಟಿಗೆ ಹೋಗೋಷ್ಟರೊಳಗಡೆ 2:30 ಆಗಿರ್ತಾಯಿತ್ತು. ಮತ್ತು 5:00ಗೆ ಬರ್ತಾಯಿದ್ದೆ. ಅಂದರೆ ಮಗುಗೆ ಬೆಳಗ್ಗೆ 9:30ಗೆ ಕೊಡ್ತಾಯಿದ್ದೆ ಹಾಲು, 1:00ಗೆ ಕೊಡ್ತಾಯಿದ್ದೆ, ಮತ್ತು 5:30ವರೆಗೂ ಹಾಲು ಕೊಡ್ತಾ ಇರಲಿಲ್ಲ. ಮತ್ತು ಎಕ್ಸ್ಟ್ರಾ ಹಾಲು ಹಾಕ್ತಾಯಿದ್ರಂದರೆ ಖಂಡಿತವಾಗ್ಲೂ ಹಾಲು ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಹಾಲು ನಾನು ಹಾಕಿರಲಿಲ್ಲ. ಆದರೆ ಮಗು ತುಂಬ ಆರೋಗ್ಯವಾಗಿತ್ತು. ಅದೇನಂದರೆ ಅವಳು ಬೆಳಗ್ಗೆ ಮಲಗಿದ್ರೆ ಸಂಜೆವರೆಗೂ ಎದ್ದೇಳ್ತಾ ಇರಲಿಲ್ಲ. ಅವಳ ಜರ್ನಿ ಅಂತೂ ನನಗೆ ತುಂಬ ಬ್ಯುಸಿ ಇದ್ದೆ ಆವಾಗ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲೇ ಇಲ್ಲ. ಎಲ್ಲ ಅವಳ ಜವಾಬ್ದಾರಿನೂ ನಮ್ಮ ದೊಡ್ಡಕ್ಕನೇ ಹೊತ್ಕೊಂಡು ನನಗೆ ಸಾಕಿ ಕೊಟ್ಟರು. ನಿಜವಾಗ್ಲೂ ತಾಯಿ ಇಲ್ಲ ಅಂತ ನನಗೂ ಆವಾಗ ಅನ್ನಿಸ್ಲೇ ಇಲ್ಲ. ಆದರೆ ಈಗ ಸೆಕೆಂಡ್ ಬೇಬಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತಂದರೆ, ಎಲ್ಲ ಅನುಕೂಲ ಇದೆ, ಹಾಗಂತ ಏನೂ ಅನುಕೂಲ ಇಲ್ಲ ಅಂತಲ್ಲ. ನಮ್ಮವರು ತುಂಬ ಹೆಲ್ಪ್ ಮಾಡ್ತಾರೆ. ಅದಾಗಿಯೂ ಮೆಂಟಲಿ ಮತ್ತು ಫಿಸಿಕಲಿ ನಮಗೆ ಯಾರಾದರೂ ಒಬ್ಬರು ಹೆಲ್ಪಿಗೆ ಇರಲೇಬೇಕು. ಈಗ ಔದುಂಬರ ಹಾಲಿಡೇಸಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನ ನಮಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎಕ್ಸಾಂಪಲ್, ಈಗ ವಾಶ್ರೂಮ್ಗೆ ಹೋಗಬೇಕು. ಈ ಬಾಣಂತಿರ್ಗಳ ಕೆಲಸ ಹೇಳ್ತಾ ಇದ್ದೀನಿ ನಾನು. ನನ್ನದೇ ಆದ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಇವತ್ತು. ವಾಶ್ರೂಮ್ಗೆ ಹೋಗಬೇಕು, ಇಲ್ಲ ಸ್ನಾನನೇ ಮಾಡ್ಲಿಕ್ಕೆ ಹೋಗಿರ್ತೀವಿ. ಮಗು ಎದ್ದು ತುಂಬ ಅಳ್ತಾ ಇರುತ್ತೆ, ನೋಡ್ಕೊಳ್ಳೋರು ಯಾರೂ ಇರಲ್ಲ. ಹಾಗಂತ ಸ್ನಾನನ ಅಲ್ಲೇ ಬಿಟ್ಟು ಬರಲಿಕ್ಕಾಗಲ್ಲ. ಇಲ್ಲಿ ಮಗುನ ಅಳ್ತಾ ಇರೋದು ನೋಡ್ಕೊಂಡಿರೋಕ್ಕೂ ಆಗಲ್ಲ. ಆವಾಗ ಯಾರಾದರೂ ಒಬ್ಬ ಸಹಾಯಕ್ಕಿದ್ರೆ ಖಂಡಿತ ನಮಗೆ ಹೆಲ್ಪ್ ಆಗುತ್ತೆ. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನಿಮಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ, ಆದರೆ ನಮಗೊಂದು ಸ್ವಲ್ಪ ಅನುಕೂಲ ಇದೆ ಅಂತಂದರೆ ಖಂಡಿತವಾಗ್ಲೂ ಯಾರಾದರೂ ಒಬ್ಬರನ್ನ ಕೇರ್ ಟೇಕರ್ನ ಒಂದು 3 ತಿಂಗಳಾಗೋವರೆಗೂ ಮಗು ಜೊತೆ ನೋಡ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ. ಯಾಕೆ ಅಂದರೆ ಒಂದು ಬಾಣಂತಿ ಒಂದು 4 ಇಲ್ಲ 5 ಇಲ್ಲ ಆಗೋದೇ ಇಲ್ಲ ಅಂದರೆ ಒಂದು 3 ತಿಂಗಳಂತೂ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಯಾರಾದರೂ ಸರಿ, ಸಿ ಸೆಕ್ಷನ್ ಆದರೂ ಆಗಿರಲಿ, ಇಲ್ಲ ಅಂತಂದರೆ ಏನು ನಾರ್ಮಲ್ ಡೆಲಿವರಿ ಆದರೂ ಆಗಿರಲಿ, ಬಾಣಂತಿ ಅಂದಮೇಲೆ ಆಕೆ ಮೈಂಡು ಹಾರ್ಮೋನ್ಸ್ ಎಲ್ಲ ಬಿದ್ದೋಗಿರ್ತವೆ.
PCOD ಪ್ರಾಬ್ಲಮ್ಸ್ ಇರೋರು, ಮತ್ತು ಅವರು ಎಮೋಷ್ನಲಿ, ಫಿಸಿಕಲಿ ತುಂಬ ನೋವು ಪೇಯ್ನ್ ಪಡ್ಕೊಂಡಿರ್ತಾರೆ. ಅದನ್ನೆಲ್ಲ ಸುಧಾರಿಸ್ಕೋಬೇಕಂತಂದರೆ 3 ತಿಂಗಳು ಟೈಮ್ ಬೇಕು. ಒಂದು ಸ್ವಲ್ಪ ಅನುಕೂಲ ಇದೆ ಅಂತಂದರೆ ಯಾರನ್ನಾದ್ರೂ ಕೇರ್ ಟೇಕರ್ನ ಇಟ್ಕೊಂಡು ನೀವು ಮಗುನ ನೋಡ್ಕೊಳ್ಳೋದಕ್ಕೆ ನಿಮಗೂ ಸಹಾಯ ಆಗುತ್ತೆ, ಮತ್ತು ಹೆಲ್ತ್ ಕೂಡ ಸುಧಾರಿಸ್ಕೊಳ್ಳುತ್ತೆ. ನಾವ್ಯಾಕಪ್ಪ ಇಟ್ಕೊಳ್ಳಿಲ್ಲ ಅಂತ ಅಂದರೆ ನಮ್ಮವ್ರು ಪಾಪ ಯಾರನ್ನಾದ್ರೂ ಒಂದಷ್ಟು ದುಡ್ಡು ಕೊಟ್ಟು ಇಟ್ಕೊಳ್ಳೋಣ ಅಂತಂದರು. ಆದರೆ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಇಲ್ಲ ನಾನೇ ನೋಡ್ಕೋತೀನಿ ನನ್ನ ಮಕ್ಕಳನ್ನು ಅಂತ ನಾನೇ ಹಠಕ್ಕಿಡ್ದು ನೋಡ್ಕೋತಾ ಇದ್ದೀನಿ. ನಾವೇನು ಅಷ್ಟೊಂದು ಅನುಕೂಲಸ್ಥರಲ್ಲ. ಆದರೆ ಈಗ ಪರಿಸ್ಥಿತಿ ಏನಂತಂದರೆ ಫಸ್ಟ್ ಆರೋಗ್ಯನೇ ಮುಖ್ಯ ಅಲ್ವಾ. ನಾನು ಮನೆಯವರು ಆರೋಗ್ಯವಾಗಿದ್ದರೆ ಮಕ್ಕಳನ್ನ ನೋಡ್ಕೋತೀವಿ. ಮಕ್ಕಳನ್ನ ನೋಡಿಕೊಂಡ್ರೆ ಮನೆಯೆಲ್ಲ ನಡೆಯುತ್ತೆ. ಯಾಕಂದರೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯ್ತಂದ್ರೂ ಏನದು ಸಂಸಾರನೇ ಒಂದು ಸ್ವಲ್ಪ ಏರುಪೇರು ಆಗಿಬಿಡುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ 4 ತಿಂಗಳ ಜರ್ನಿಯಲ್ಲಿ ನಾವು ಕಂಡ್ಕೊಂಡಿದ್ದೇನೆಂದರೆ, ದುಡ್ಡು ಇರುತ್ತೆ ನಮ್ಮ ಜೊತೆ, ಆದರೆ ಜನ ಇರಲ್ಲ. ದುಡ್ಡಿದ್ದಾಗ ಏನು ಸಕ್ಕರೆ ಇದ್ದಿದ್ದ ಕಡೆ ಹೆಂಗೆ ಇರುವೆಗಳು ಬರ್ತವೆ ಆ ಥರ ಜನ ಸುತ್ಕೋತಾರೆ. ಯಾವಾಗ ಸಕ್ಕರೆ ಎಲ್ಲ ಖಾಲಿ ಆಗುತ್ತೆ, ಇರುವೆಗಳೆಲ್ಲ ಹೊರಟೋಗ್ತಾವಲ್ಲ, ಆ ಥರ ಜನ ಕೂಡ ಹೊರಟೋಗ್ತಾರೆ. ನಮ್ಮಿಂದ ಏನಾದರೂ ಅವ್ರಿಗೆ ಸಹಾಯ ಆಗ್ತಾಯಿದೆ, ಇಲ್ಲ ನಮ್ಮಿಂದ ಅವ್ರಿಗೇನಾದರೂ ಉಪಯೋಗ ಆಗ್ತಾಯಿದೆ ಅಂದರೆ ಮಾತ್ರ ಜನ ನಮ್ಮನ್ನು ಮೆಚ್ಚಿಕೊಂಡು ಬರ್ತಾರೆ. ಅದೇ ನಮ್ಮಿಂದ ಏನಾದರೂ ಅವ್ರಿಗೆ ಹೋಗ್ಬೇಕಾಗಿರೋದು ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರು ಎಲ್ಲ ಸಂಬಂಧವನ್ನು ಕೂಡ ಮುರ್ಕೊಳ್ತಾ ಹೋಗ್ತಾರೆ ಬೇಕಂತಲೇ. ಇದು ಮೊದಲಿಗೂ ಆಗಿತ್ತು. ಆದರೆ ಮಗು ಹುಟ್ಟಿದ ಮೇಲೆ ನಾವು ಏನು ನಿರೀಕ್ಷೆಗಳು ಇಟ್ಕೊಂಡಿದ್ವಿ, ಯಾರಾದರೂ ಸಹಾಯಕ್ಕೆ ಬರ್ತಾರೆ, ಯಾಕೆ ಅಂದರೆ ನಮ್ಮ ಕುಟುಂಬ ತುಂಬ ದೊಡ್ಡದು. ಏನು ದೊಡ್ಡದಾದ್ರು ಅಂತಂದ್ರೂ ಅದು ಕಡೆಗೆ ನಮಗೆ ಅನುಭವ ಆಯಿತು. ನಾನು ಅದಕ್ಕೇನು ಬೇಜಾರಾಗಲಿಲ್ಲ. ಡೇ 10th ಅಂದರೆ 9 ದಿನ ನೀರು ಹಾಕ್ತಾರೆ ನಮ್ಮ ಕಡೆ. ದಕ್ಷಿಣ ಕರ್ನಾಟಕ ಮೇ ಬಿ ಕೋಲಾರ ಕಡೆ ಎಲ್ಲ ಹೀಗೆ ಅಂತ ಅನಿಸುತ್ತೆ. 9 ತಿಂಗಳಿಗೆ ಮಗುಗೆ ಮತ್ತು ತಾಯಿಗೆ ಸ್ನಾನ ಮಾಡಿಸಿ ಅವತ್ತೇ ಒಲೆ ಎಲ್ಲ ಮುಟ್ಟಿಸ್ತಾರೆ. ಅವತ್ತು ಸ್ಟವ್ ಎಲ್ಲ ಮುಟ್ಟಿಸಿ ಅಕ್ಕ ನಾಳೆಯಿಂದ ನೀನೇ ಮಾಡ್ಕೋಬೇಕು ಅಂತಂದರು. ಮೇ ಬಿ ನಮ್ಮಮ್ಮ ಇದ್ದಿದ್ದರೆ 1 ವರ್ಷದವರೆಗೂ ನಾನು ರೆಸ್ಟ್ ಮಾಡ್ತಾಯಿದ್ದೆ. ಆದರೆ ಏನು ಮಾಡೋದು, ನಾವು ಅದನ್ನು ಕೇಳಿ ಬಂದಿಲ್ಲಲ್ಲ. ನೋಡಿ, ಟೆರೆಸ್ ಮೇಲೆ ನಾನು ಬಟ್ಟೆ ಒಣಗಾಕೋಣ ಅಂತ ಹೋಗಿದ್ದೆ ಇವತ್ತು. ಅಲ್ಲಿ ಯಾರೋ ನನ್ನನ್ನು ಗಮನಿಸ್ತಾ ಇದ್ದರು, ನಾವು ವಿಡಿಯೋ ಮಾಡ್ಕೊಳ್ಳೋದೆಲ್ಲ. ಮತ್ತು ಅವ್ರು ಹಾಗೆ ಬಂದು ಕೇಳಿಬಿಟ್ರು, ಏನು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾಯಿದ್ದೀರಾ, ಇಲ್ಲ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೋತಾ ಇದ್ದೀರಾ ಅಂದರು. ನನಗೆ ಸ್ವಲ್ಪ ಮುಜುಗರ ಆಯಿತು, ಯಾಕಂತ ಏನೂ ಗೊತ್ತಿಲ್ಲ. ನನ್ನಲ್ಲಿ ನಾನೇ ನಗಾಡಿಕೊಂಡು ಆಮೇಲೆ ಕೆಳಗಡೆ ಬಂದುಬಿಟ್ವಿ. ಅವ್ರು ಯಾಕೆ ಅಂದರೆ ಬಾಣಂತಿ ಅಲ್ವಾ, ತುಂಬ ಸ್ಟ್ರೆಸ್ ತಗೋಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು ಅವ್ರ ಮೇಲೆ ಮನೆಯವರೆಲ್ಲ. ಸರಿ ಅಂತ ಅಲ್ಲಿಂದ ಬಂದ್ವಿ. ಎಷ್ಟು ಕೆಲಸ ಮಾಡ್ಕೋತೀನಿ, ಪಕ್ಕದ ಮನೆಯವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾಯಿರ್ತಾರೆ. ನೀನು ನಮ್ಮ ಬಾಣಂತಿತನ ಹಂಗಿತ್ತು, ಹೀಗಿತ್ತು, ನಾವು ಯಾರಾದರೂ ಒಬ್ರು ನೋಡ್ಕೊಳ್ಳೋಕೆ ಬೇಕಾಗೇ ಇತ್ತು, ಆದರೆ ನೀನೇ ಎಲ್ಲ ಮಾಡ್ಕೋತಾ ಇದೀಯ ಅಂತ. ಖಂಡಿತವಾಗ್ಲೂ ಹಾಗಿರಲ್ಲ. ಎಷ್ಟು ಮೆಂಟಲಿ ಫಿಸಿಕಲಿ ನನಗೆ ಪೇಯ್ನ್ ಆಗಿರುತ್ತೆ ಅಂತಂದರೆ, ಒಂದೊಂದು ಸಾರಿ ನನಗೆ ಎದ್ದೇಳೋಕ್ಕೆ ಆಗ್ತಾ ಇರಲ್ಲ, ಆದರೆ ಎದ್ದೇಳಲೇಬೇಕು ಅಂತ ಪರಿಸ್ಥಿತಿ ಬಂದಿರುತ್ತೆ. ವೆಯ್ಟೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದೀನಿ ನಾನು ಇವಾಗಂತೂ. ಏನಂತಂದರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಆದರೆ ಬೆಳಗ್ಗೆ ಅಪ್ಪು ಪಕ್ಕಾ ಎದ್ದಿರ್ತಾನೆ. 5:45ಗೆ ಎದ್ದಿರ್ತಾನೆ. ಒಂದೊಂದು ಸರಿ ಏನಂತಂದರೆ ಇನ್ನೂ ಬೇಗನೆ ಎದ್ಬಿಟ್ಟಿರ್ತಾನೆ 4 ಗಂಟೆಗೆ. ಆವಾಗಂತೂ ತುಂಬ ಹಿಂಸೆ. ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ನೀವೇನಾ DPಯಲ್ಲಿರೋದು ಅಂತ ಕೇಳ್ತಾಯಿದ್ರು. ನೋಡಿ, ಮೇಕಪ್ ಮಾಡ್ಕೊಂಡಾಗೆ ಎಲ್ಲರೂ ಅಷ್ಟೇ, ಮೇಕಪ್ ಮಾಡ್ಕೊಂಡಾಗೆ ಒಂಥರ ಇರ್ತಾರೆ, ಮೇಕಪ್ ಮಾಡ್ಕೊಳ್ದೇ ಇರೋವಾಗೆ ಒಂಥರ ಇರ್ತಾರೆ. ಮತ್ತು ಮಹಾರಾಜರು ಎದ್ದರು. ಯಾಕೋ ಅಪ್ಪು ಇವತ್ತು ದಿನ ಪೂರ್ತಿ ಒಂದು ಸ್ವಲ್ಪ ವಾಂತಿ ಮಾಡ್ತಾಯಿದ್ದ. ನಾನೇನು ಅಂಥದ್ದೇನು ತಿಂದಿರಲಿಲ್ಲ, ಬರೀ ಅನ್ನ ಮತ್ತು ಸಾಂಬಾರು ಮಾತ್ರ ತಿಂದಿದ್ದೆ. ಆದರೆ ಇವತ್ತು ತುಂಬ ವಾಂತಿ. ಇದುವರೆಗೂ ಇವನು ಇಷ್ಟು ವಾಂತಿ ಮಾಡಿದ್ದು ನಾನು ನೋಡೇ ಇಲ್ಲ. ಯಾವಾಗೂ ಒಂದು ಸ್ವಲ್ಪ ಸ್ವಲ್ಪ ವಾಂತಿ ಮಾಡ್ತಾಯಿದ್ದ. ಬಟ್ಟೆ ಅಂತೂ ಹಾಕ್ಸ್ಕೊತಾನೆ ಇರಲಿಲ್ಲ ಇವತ್ತು. ತುಂಬ ಸೆಕೆ. ಬೆಳಗ್ಗೆನೇ ಸ್ನಾನ ಮಾಡಿಸ್ತೀನಿ ಅಪ್ಪುಗೆ. ಎವ್ರಿಡೇ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿಸ್ಕೋತೀವಿ ನಾವು. ಯಾಕಂದರೆ ತುಂಬ ಸೆಕೆ ಆಗಿರೋದ್ರಿಂದ ಮಗುಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಅಕ್ಕ ತಮ್ಮ ಆಟ ಆಡೋದಕ್ಕೆ ಇಳಿದ್ರಂತಂದರೆ
ನಮಗೆ ಅವರ್ಸ್ ಕೂಡನೂ ಮಿನಿಟ್ಸ್ ಆಗಿ ಹೊರಟ್ಬಿಡುತ್ತೆ. ಇಬ್ಬರು ಸಖತ್ ಆಟ ಆಡ್ತಾರೆ ದಿನ ಪೂರ್ತಿ. ಅಕ್ಕ ಒಂದು ಸ್ವಲ್ಪ ಕಾಣಿಸ್ಲಿಲ್ಲ ಅಂತಂದರೆ ಚಿಕ್ಕವನಿಗೆ ಅವನಿಗೇನು ಮಾತಾಡಲ್ಲ, ಹುಡುಕಾಡ್ತಾ ಇರ್ತಾನೆ ಇವಾಗಲೇ. ಅವಳು ಜುಟ್ಟು ಸಿಕ್ತಂತೆ ಸರಿ ಹಿಡಿದು ಎಳೆದು ಜಗ್ಗೋದು, ಮತ್ತು ಅವನ ಕೈಯಲ್ಲೆಲ್ಲ ಅವಳದೇ ಕೂದಲಿರುತ್ತೆ. ಈ ಸೆಕೆಂಡ್ ಬೇಬಿ ಆದಾಗ್ಲಿಂದ ನನಗೆ ಹೆಂಗಿದೆ ಅಂತಂದರೆ ಒಂದು ಸ್ವಲ್ಪ ಕೂಡ ಒಂದು ಪ್ರೈವೇಸಿ ಇಲ್ಲ. ನಮಗೆ ನಾವು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಹೀಗೆ ಆದ್ರೂ ಒಂದೊಂದ್ಸರಿ ಅನಿಸುತ್ತೆ, ಅನ್ನಿಸ್ಲೇಬೇಕಲ್ವಾ. ಎಲ್ಲೋ ಆಚೆ ಹೋಗ್ತಾ ಇಲ್ಲ, ಹೋಗಬೇಕಂದ್ರೆ ಮೊದಲೇ ಪ್ಲ್ಯಾನ್ಸ್ ಮಾಡಿರಬೇಕು. ಸಡನ್ ಪ್ಲ್ಯಾನಿಂಗ್ ಅಂತೂ ಆಗೋದೇ ಇಲ್ಲ. ನಮ್ಮವ್ರಂತೂ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಏನದು ಆ ಥರ ಆಗಿಬಿಡುತ್ತೆ. ಚಿಕ್ಕವನು ಮೊಬೈಲನ್ನು ಇಟ್ಟು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಬರೀ ಕ್ಯಾಮ್ರಾ ಕಡೆನೇ ನೋಡ್ಕೊಂಡು ನಗಾಡ್ತಾ ಇರ್ತಾನೆ. ಇದನ್ನೆಲ್ಲ ಹಾಗೆ ವಿಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನಲ್ಲಿ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಒಂದು ಸ್ವಲ್ಪ ವ್ಯಕ್ತಪಡಿಸೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನಾನೇ ಮಾತಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ವಾಯ್ಸ್ ಓವರ್ ಮಾಡೋಕ್ಕೆ ಹೋದೆ. ಈಗ ಅಪ್ಪು ಹೋಲ್ಡ್ ಅಂದರೆ ಏನಾದರೂ ಕೊಟ್ಟರೆ ಇಟ್ಕೋತಾ ಇದ್ದಾನೆ, ಮತ್ತು ಎಲ್ಲರನ್ನೂ ಗಮನಿಸ್ಕೋತಾನೆ. ಅವ್ರ ಅಕ್ಕನ ಕರೀತಾನೆ. ಅಪ್ಪ ಬಂದ ತಕ್ಷಣ ತುಂಬ ಪ್ರೀತಿಯಿಂದ ಎಗರಾಡೋದು, ಎತ್ಕೋ ಎತ್ಕೋ ಅಂತ ಮಾಡೋದು ಮಾಡ್ತಾಯಿತ್ತು. ಇದು ನೋಡಿ ಫಸ್ಟ್ ಟೈಮು ಅಕ್ಕ ಜುಟ್ಟು ಹಾಕಬೇಕು ಅಂತ ಹಾಕ್ತಾ ಇದ್ದಾಳೆ. ಅವನು ನೋಡಿ ಹೀಗೆ ಹಾಕಿಸ್ಕೋತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಪ್ಪು. ನಾನು ಬೇಡ ಜುಟ್ಟು ಹಾಕೋದು ಅಂತ, ನಾನು ಅವ್ರ ಅಕ್ಕ ಬೇಡ ಮಮ್ಮಿ ನಾನೇ ಮೊದಲು ಹಾಕಬೇಕು ಅಂತ ಹೇಳ್ಬಿಟ್ಟು ಜುಟ್ಟು ಹಾಕಿದ್ಲು. ಆದರೆ ನಾನು ಅದನ್ನು ಇಡಲಿಲ್ಲ, ಮತ್ತೆ ಕಿತ್ತಾಕ್ಬಿಟ್ಟೆ. ಅವಳ ಕೂದಲನ್ನ ಹಿಡ್ಕೊಂಬಿಟ್ಟಿದ್ದಾನೆ. ದಿನ ಪೂರ್ತಿ ಒಂದು 10-15 ಕೂದಲಾದರೂ ತಲೆ ಕೂದಲು ಕಿತ್ತಿರ್ತಾನೆ. ಆದರೆ ಅವಳಿಗೆ ಏನೂ ಸಿಟ್ಟೇ ಬರಲ್ಲ ಮಗು ಮೇಲೆ. ನಿಜವಾಗ್ಲೂ ನಾನಂತೂ ಕೂದಲು ಯಾವಾಗೂ ಗಂಟು ಹಾಕಿರ್ತೀನಿ. ಯಾಕಂದರೆ ಅವನು ಕೂದಲು ಹಿಡ್ಕೊಂಡಂದರೆ ಫಳಾರ್ ಅನಿಸುತ್ತೆ ನಮಗಂತೂ. ಅದಕ್ಕೆ ನಾನು ಯಾವತ್ತೂ ಇದು ಮಾಡೋದಿಲ್ಲ. ಒಂದು ವಾರ ಆಗಿತ್ತು, ಬಟ್ಟೆ ಎಲ್ಲ ತೊಳೆದಿರಲಿಲ್ಲ, ಲಿಕ್ವಿಡ್ ಖಾಲಿ ಆಗಿತ್ತು. ಮಾರ್ಕೆಟ್ಗೆ ಯಾರೂ ಹೋಗಲಿಲ್ಲ, ನಮ್ಮವ್ರಿಗೆ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ. ಇವಳಿಗೆ ಪುಳಿಯೋಗರೆ ಮಾಡಿಕೊಟ್ರೆ ನನಗೆ ಪುಳಿಯೋಗರೆ ಬೇಡ ಅಂತೇಳ್ಬಿಟ್ಟು ಗಲಾಟೆ ಮಾಡ್ಕೊಂಡಿದ್ದಾಳೆ. ನಾನು ಆಚೆ ಹೋಗಿ ಬರೋಷ್ಟ್ರೊಳಗಡೆ ಮತ್ತೆ ಜುಟ್ಟು ಹಾಕವಳೆ. ಅವನು ಜುಟ್ಟು ಕಿತ್ತಾಕು ಅಂತ ಇದ್ದಾನೆ. ಸ್ನಾನ ಮಾಡಿಸುವಾಗ ಬಕೆಟಲ್ಲಿ ಕೂರಿಸ್ಬಿಟ್ಟು ವಿಡಿಯೋ ಮಾಡ್ಕೋತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕೂರಿಸ್ಕೊಂಡ್ವಿ. ಇದೇ ಫಸ್ಟ್ ಟೈಮ್ ಇವನು ನಮ್ಮ ಬಕೆಟಲ್ಲಿ ಇಟ್ಟಿರೋದು. ಅವನು ನೋಡಿ ಇವಾಗಲೇ ಈಜು ಹೊಡಿತಾ ಇದ್ದಾನೆ. ಔದುಂಬರ 6 ತಿಂಗಳವರೆಗೂ ಬಕೆಟಲ್ಲಿ ಈ ಥರ ಎಲ್ಲ ಕೂರಿಸಿರಲಿಲ್ಲ. ಆವಾಗ ಫಸ್ಟ್ ಬೇಬಿ ಅಲ್ವಾ, ನಮಗೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆಲ್ಲ ತುಂಬ ಭಯ ಆಗ್ತಾಯಿತ್ತು. ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಆ ಥರ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಜಾಸ್ತಿನೇ ಮಾಡ್ತಾಯಿದ್ದೀವಿ. ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು ನಾನು. ತುಂಬ ಕಡಿಮೆ ಬೆಲೆಗೆ ಸಿಕ್ತು. ನನಗೆ ಎಷ್ಟು ಅಂತ ಮರ್ತೋಗಿದೆ. ತುಂಬ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇದು ನೋಡಿ, ಇದು ಶರ್ಟು, ಇದು ಸ್ಕರ್ಟ್ ಅಮ್ಮದು. ಅವಳು ನನ್ನ ಡ್ರೆಸ್ ಹಾಕ್ತೀನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಅವಳದೇ ಡ್ರೆಸ್ನ ಎತ್ಕೊಂಬಂದು ಹಾಕಿದ್ದಾರೆ. ಇನ್ನು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅವ್ರ ಅಕ್ಕ. ಅವಳನ್ನು ನೋಡ್ಬಿಟ್ಟು ಇವನು ತುಂಬ ಕುಣಿತಾ ಇದ್ದಾನೆ ಇಲ್ಲಿ. ಆ ಸಾಂಗ್ ಹಾಕಿದರೆ ಏನೋ ಒಂಥರ ಪ್ರೀತಿ. ಹಿಡಿಯೋಕ್ಕಂತೂ ಕಷ್ಟ ನಿಜವಾಗ್ಲೂ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಹಿಡಿತೀನಿ ಅಂದರೆ ಅಷ್ಟು ಹಿಡಿತೀನಿ. ಕೆಲವೊಂದು ಸರಿ ಇದನ್ನೆಲ್ಲ ವಿಡಿಯೋಗೆ ಹಾಕಬೇಕು ಅಂತ ವಿಡಿಯೋ ಮಾಡೋಕ್ಕೆ ಹೋದ ತಕ್ಷಣ ಇವನು ಅಲರ್ಟ್ ಆಗಿಬಿಡ್ತಾನೆ. ಅವಾಗ ಡ್ಯಾನ್ಸ್ ಮಾಡೋದು, ಇಲ್ಲ ನಗಾಡೋದು, ಕಿರ್ಚಾಡೋದೆಲ್ಲ ಕ್ಲೋಸ್ ಮಾಡಿಬಿಡ್ತಾನೆ. ಅವನಿಗೆ ಗೊತ್ತಿಲ್ಲದಿರೋ ವಿಡಿಯೋ ಮಾಡಬೇಕಂತ ನಾನು ಏನೇನೋ ಟ್ರೈ ಮಾಡ್ತೀನಿ, ಆದರೆ ಮಾಡಲಿಕ್ಕಾಗೋದಿಲ್ಲ. ಕುಣಿಯೋದೇ ಕೆಲಸ ಇವೊಂದು. ದಿನ ಪೂರ್ತಿ ಕುಣಿತಾ ಇರ್ತಾನೆ. ಆ ಕಾಲು ನೋವು ಅದೆಷ್ಟು ಬರುತ್ತೋ ಗೊತ್ತಿಲ್ಲ. ನೋಡಿ ಅವ್ರ ಅಕ್ಕ ಹೆಂಗೆ ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಆಡ್ತಾಯಿದ್ಲು. ಈಗ ಯಾವುದೋ ಇದು ಮೋನಿಕಾ ಸಾಂಗ್ ಇಟ್ಕೊಂಡಿದ್ದಾಳೆ, ಮೋನಿಕಾ ಅಂತ. ಅವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಅವರನ್ನೇ ಇವಳು ಫಾಲೋ ಮಾಡಿಕೊಂಡು ಮಾಡ್ತಾಯಿದ್ದಾಳೆ. ಈ ಸಾಂಗ್ ಅಂದರೆ ತುಂಬ ಇಷ್ಟ. ಇಬ್ಬರು ಸಖತ್ ಇಷ್ಟಪಟ್ಟು ಆಟ ಆಡ್ತಾ ಇರ್ತಾರೆ. ಅಷ್ಟರೊಳಗಡೆ ಅವ್ರ ಅಪ್ಪಾಜಿ ಬರೋ ಸದ್ದು ಕೇಳಿಸ್ತು. ಇಬ್ಬರು ಅಲರ್ಟ್ ಆದರು. ಅಪ್ಪಾಜಿ ಬಂದಮೇಲೂ ನಾನು ಇದೇ ಡ್ಯಾನ್ಸ್ ಮಾಡಿ ತೋರಿಸ್ತೀನಮ್ಮ ಅಂತೇಳ್ಬಿಟ್ಟು, ಔದುಂಬರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ತೀನಿ ಮಮ್ಮಿ ಅಂತೇಳ್ಬಿಟ್ಟು ಏನೇನೋ ಮಾಡ್ತಾಳೆ. ಅಲ್ಲಿ ನೋಡಿ ಹೆಂಗೆ ಅವ್ರು ಮಾಡ್ದಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಈಕೆ ಹೆಸರು ಏನೋ ನಂಗೆ ಮರ್ತೋಗ್ಬಿಟ್ಟಿದೆ, ಆದರೂ ಚೆನ್ನಾಗಿ ಫಾಲೋ ಮಾಡ್ತಾಳೆ.
ಈಗ ನೋಡಿ ಅವ್ರ ಅಪ್ಪಾಜಿ ಬಂದರು. ಅಪ್ಪಾಜಿನ ಕರೀತಾ ಇದ್ದಾಳೆ ಈಗ. ಸರಿ ಅಂತ ನನಗಂತೂ ಸಾಕಾಗಿರುತ್ತೆ. ಆಮೇಲೆ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇವತ್ತು ಸಿಂಪಲಾಗಿ ಅನ್ನ, ಮುದ್ದೆ, ಸಾಂಬಾರು ಮಾಡ್ಕೊಂಡ್ವಿ. ನಮ್ಮವ್ರು ಬಂದುಬಿಟ್ರು ಇವತ್ತು ಬೇಗ. ಬೇಗ ಅಂತ ಏನಿಲ್ಲ, 8 ಗಂಟೆಗೆ ಬಂದರು. ಯಾವತ್ತೂ 11 ಗಂಟೆಗೆ ಬರ್ತಾಯಿದ್ರು. ಇವತ್ತೊಂದು ಸ್ವಲ್ಪ ನನಗೆ ಖುಷಿ ಆಯಿತು. ಯಾಕಂದರೆ ಇವರು ಬೇಗ ಬಂದ್ರಲ್ಲ, ಇವತ್ತು ತುಂಬ ಲೇಟ್ ಬರ್ತಾರೆ ಅಂತ ಹೇಳ್ಬಿಟ್ಟು. ಏನೇನು ಮಾಡಿದ್ರಿ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕೆ ನಾವೆಲ್ಲ ಏನೇನು ಮಾಡಿದ್ರಿ ಬೆಳಗ್ಗೆಯಿಂದ. ನೋಡಿ ಅಪ್ಪು ತಿರುಗಿ ವಾಮಿಟ್ ಮಾಡ್ಕೊಂಡ. ನಮ್ಮವ್ರು ಹೇಳಿದ್ರು, ಮೊದಲು ನೀವು ತಿನ್ಬಿಡಿ, ಆಮೇಲೆ ನಾನು ತಿಂತೀನಿ ಅಂತ. ಅದು ಯಾಕೋ ನನಗೆ ಹಂಗೆ ಆಗೋದಿಲ್ಲ. ಅವ್ರ ಮನೇಲಿದ್ದರಂತೂ ಕಂಪಲ್ಸರಿ ನಾವು ಎಲ್ಲ ಜೊತೇಲಿ ಕೂತ್ಕೊಂಡೇ ಊಟ ಮಾಡೋದು. ಅವ್ರು ತಿನ್ನಿಸ್ತಾರೆ ಅನ್ನೋ ಕಾರಣಕ್ಕಂತಲ್ಲ, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಯಾಕಂದರೆ ನಾನು ಅಮ್ಮು ಇಬ್ಬರೇ ಇರೋದು. ರಿಲೇಟಿವ್ಸು ಎಲ್ಲರೂ ಜಸ್ಟ್ ಮಾತಾಡ್ಬೋದಷ್ಟೇ. ಆದರೆ ಒಳಗಡೆಯಿಂದ ಪ್ರೀತಿ ಬರೋದು ಅಂತಂದರೆ ಈ ಜೀವದಿಂದ ಮಾತ್ರ ಅಲ್ಲ. ಅದಕ್ಕೆ ನಮ್ಮವ್ರಿಗೋಸ್ಕರ ನಾವು ಯಾವತ್ತೂ ಆರಾಮಾಗಿ ಆಟ ಆಡಿಕೊಂಡು ಇರ್ತೀವಿ ಹಿಂಗೆ. ನನಗೂ ತಿನ್ಸಪ್ಪ ಅಂತ ಔದುಂಬರ ಕಿಟ್ಲೆ ಮಾಡ್ತಾಯಿದ್ಲು. ಸೊ ಅವಳಿಗೂ ತಿನ್ಸೋಕ್ಕೆ ಹೋದರು. ಆಮೇಲೆ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಮಾತಾಡಿಕೊಂಡು ಹೀಗೆ ತಿಂದಿದ್ದಾದಮೇಲೆ ನೋಡಿದ್ರಲ್ಲ ಫಸ್ಟ್